ವಿಧಾನಸೌಧದ ಬೆಂಗಳೂರು ವಿಧಾನಸೌಧದ ಆವರಣದ ಒಳಗಡೆ, ಕಾಂಪೌಂಡ್ ಒಳಗಡೆ ಫಸ್ಟ್ ಟೈಮ್ ಬುಕ್ ಫೆಸ್ಟಿವಲ್ ಮತ್ತು ಲಿಟ್ರೇಚರ್ ಫೆಸ್ಟಿವಲ್, ಬುಕ್ ಮತ್ತು ಲಿಟ್ರೇಚರ್ ಫೆಸ್ಟಿವಲ್ ಅಲಾಂಗ್ ವಿತ್ ಫುಡ್ ಆ್ಯಂಡ್ ಕಲ್ಚರಲ್ ಫೆಸ್ಟಿವಲ್ ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಎಲ್ಲವೂ ಕೂಡ ಎನಿಸಿದ ರೀತಿ ನಡೆದರೆ ಇದೇ ಫೆಬ್ರವರಿ 27ರಿಂದ 27 ಇಂದ 3ನೇ ತಾರೀಕುವರೆಗೂ ಕೂಡ ಇದು ನಡೆಯಲಿಕ್ಕಿದೆ. ಇದರಲ್ಲಿ ಇದು ಯಾಕೆ ಅಂತ ಹೇಳಿದರೆ, ಸಾಹಿತಿಗಳನ್ನು ಮತ್ತು ಬರಹಗಾರರು ಯಾರಿದ್ದಾರ ಮತ್ತು ಈ ಹೆಚ್ಚು ಕಲಿತಂಥ ವಿದ್ವಾಂಸರನ್ನು ನಾವು ಅವರನ್ನು ವಿಧಾನಸೌಧ ಹತ್ತಿರ ಇಟ್ಕೊಳ್ಬೇಕು. ಅವರನ್ನು ವಿಧಾನಸೌಧ ದೂರ ಇಟ್ಕೊಳ್ಳಿಕ್ಕೆ ಆಗಲದೆ. ಅವರು ಕೂಡ ಇವತ್ತು ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಇದರಲ್ಲಿ ಸುಮಾರು 150ಕ್ಕಿಂತ ಅಧಿಕ ಸ್ಟಾಲ್ಸ್ಗಳು ಇವತ್ತು ನಾವಲ್ಲಿ ಪುಸ್ತಕ ಬುಕ್ ಎಕ್ಸಿಬಿಷನ್, ಅಲ್ಲಿ ಪ್ರೈವೇಟ್ ಸ್ಟಾಲ್, ಗೌರ್ಮೆಂಟ್ ಸ್ಟಾಲ್ ಮತ್ತು ಇವರೆಲ್ಲೂ ಕೂಡ ಅವಕಾಶ ಇದೆ. 80% ಕನ್ನಡ ಮತ್ತು 20% ಅದರ್ ಲ್ಯಾಂಗ್ವೇಜ್ಗೆ ಅವಕಾಶ ಮಾಡಿ ಕೊಡ್ತೇವೆ. ಇನ್ನು ಅದರ ಜೊತೆಯಲ್ಲಿ ಯಾರಿಗಾದರೂ ಬರೆದಂಥ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಬೇಕು ಅಂಥ ಬರಹಗಾರರಿಗೆ ಒಂದು ವೇದಿಕೆ ನಿರ್ಮಿಸಿ ಪುಸ್ತಕ ಬಿಡುಗಡೆ ಮಾಡಿಸಿಕೊಳ್ಳುವಂಥ ಕೂಡ ಅವಕಾಶ. ಎರಡನೇದು, ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಲಿಟ್ರೇಚರ್ ಮತ್ತು ಬೇರೆ ಬೇರೆ ಸಾಹಿತ್ಯಗಳ ಕುರಿತು ಆ ಚರ್ಚೆ ಮಾಡಲಿಕ್ಕೆ ಬೇಕಾಗಿ ಕೂಡ ಇವತ್ತು ನಾವು 2 ಸಪ್ರೇಟ್ ಸ್ಥಳವನ್ನು ನಾವು ಕೂಡ ನಿಗದಿಪಡಿಸ್ತೇವೆ. ಸಂಜೆ ಹೊತ್ತು ಕಲ್ಚರಲ್ ಪ್ರೋಗ್ರಾಮ್ ಮತ್ತು ಸಾರ್ವಜನಿಕರಿಗೆ ಕೂಡ ಇದರಲ್ಲಿ ಮುಕ್ತ ಅವಕಾಶ ಇದ್ದ ಕಾರಣ ಫುಡ್ ಕೋರ್ಟ್ ಮತ್ತು ಫುಡ್ ಫೆಸ್ಟಿವಲ್ ಕೂಡ ಒಂದು ನಾವು ಹಮ್ಮಿಕೊಂಡಿರುತ್ತೇವೆ. ಇದರ ಜೊತೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ಎಲ್ಲರಿಗೆ ಪ್ರಯೋಜನ ಆಗಬೇಕೆಂಬ ಉದ್ದೇಶದಿಂದ ಶಾಸಕರ ನಿಧಿಯಿಂದ ಸುಮಾರು 2 ಅಥವಾ 3 ಲಕ್ಷ ಒಳಪಟ್ಟಂತಹ ಪುಸ್ತಕಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಆಯಾಯ ಕ್ಷೇತ್ರ ಶಾಸಕರಿಗೆ ಅವಕಾಶ ಮಾಡಿಕೊಡಲಾಗುವುದು. ಶಾಸಕರು ತಾವು ಖರೀದಿಸುವಂಥ ಪುಸ್ತಕವನ್ನು ಅವರವರ ಕ್ಷೇತ್ರದ ಸರ್ಕಾರಿ ಶಾಲೆ, ಕಾಲೇಜ್ ಮತ್ತು ಸರ್ಕಾರಿ ಲೈಬ್ರರಿಗೆ ಒದಗಿಸಬಹುದು. ಯಾವ್ಯಾವ ಬುಕ್ಕು ಯಾವ ಲೈಬ್ರರಿಗೆ ಅಥವಾ ಶಾಲೆಗೆ ಅಥವಾ ಕಾಲೇಜ್ ಬೇಕಂತೇಳಿ ಆ ಶಾಸಕರು ಆ ಒಂದು ಕಾಲೇಜಿನ ಲೈಬ್ರರಿಯನ್ರ ಸಲಹೆ ಪಡೆದುಕೊಂಡು ಅದನ್ನು ಪಡ್ಕೊಂಡ್ರೆ ಅವ್ರಿಗೆ ಈಸಿ ಆಗ್ತದೆ. ಉದಾಹರಣೆಗೆ ನಾವಿವತ್ತು ಡಿಗ್ರಿ ಕಾಲೇಜಿಗೆ ಸಂಬಂಧಪಟ್ಟಾಗೆ ಲೈಬ್ರರಿ ಚೆನ್ನಾಗಿದೆ, ನಾವು ಬಹುತೇಕ ಎಲ್ಲ ಪುಸ್ತಕ ಇವತ್ತು ಸರ್ಕಾರ ಕೊಡ್ತದೆ. ಆದರೆ ಇವತ್ತು IAS ಕೋಚಿಂಗ್, ಇದು KS ಕೋಚಿಂಗ್ ಇರಲಿ, ಇನ್ನಿತರ ಕೆಲವೊಂದು ಸಬ್ಜೆಕ್ಟ್ ಇರಲಿ, ಆ ಪುಸ್ತಕ ಯಾವ ಸರ್ಕಾರಿ ಲೈಬ್ರರಿ, ಕಾಲೇಜ್ ಲೈಬ್ರರಿಲಿ ಇಲ್ಲ. ಕಾಲೇಜ್ ಒಂದನ್ನು ಪರ್ಚೇಸ್ ಮಾಡಿ ಮಕ್ಕಳಿಗೆ ಇಡುವಂತ ಹೇಳಿದ್ರೆ ಅದು ಕಾಸ್ಟ್ಲಿ, ಅಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಗೌರ್ಮೆಂಟ್ ಪರ್ಚೇಸ್ ಮಾಡಿ ಕೊಡೋದು ವ್ಯವಸ್ಥೆ ಕೂಡ ಇವತ್ತು ವ್ಯಾಪ್ತಿಗೆ ಇವತ್ತು ಬರೋದಿಲ್ಲ ಎಜುಕೇಷನ್ ಅಂಥ ಕೆಲವೊಂದು ಲೈಬ್ರರಿಗೆ ಈ ಒಂದು ಅನುದಾನದಿಂದ ಆ ಲೈಬ್ರರಿಗೆ ಆ ಪುಸ್ತಕ ಬೇಕಾ ಮಕ್ಕಳಿಗೆ ಅದನ್ನು ಒದಗಿಸುವಂಥ ಅವಕಾಶ ಇದೆ. ಅದರ ಸದುಪಯೋಗವನ್ನು ಆ ಶಾಸಕರು ಇವತ್ತು ಮಾಹಿತಿ ಪಡ್ಕೊಂಡು ಅದನ್ನು ಪಡ್ಕೊಳ್ಬೇಕು, ಸದುಪಯೋಗಪಡಿಸಬೇಕು. ಅದು ಬಹುಶಃ ಈಗ ನಾನು ಅವರಿಗೆಲ್ಲ ಪತ್ರ ಕೊಡಿ ನಾವು ಬರಿತೇವೆ. ಇಲ್ಲ, ನೋ ರಿಸ್ಟ್ರಿಕ್ಷನ್ಸ್. ಸಾರ್ವಜನಿಕರೆಲ್ಲ ಅಲ್ಲ, ಎಂಟ್ರಿಗೆ ನಾವು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಈಗ ವಿಧಾನಸೌಧ ಬಿಲ್ಡಿಂಗ್ ಇದೆಯಲ್ಲ, ಅದೇ ಬಿಲ್ಡಿಂಗ್ನ ಕಾರ್ನರ್, ಬಿಲ್ಡಿಂಗ್ನ ಎಡ್ಜ್ ಇದೆಯಲ್ಲ, ರೌಂಡ್ ಸ್ಟಾಲ್ಸ್ ಬರ್ತದೆ. ಕಾರಿಡೋರ್ಸ್ ಅಲ್ಲ, ಕೆಳಗಡೆ, ಹೊರಗಡೆ, ಗ್ರೌಂಡ್ ಫ್ಲೋರ್ ಅಲ್ಲ, ಹೊರಗಡೆ ನಮ್ಮ ಎಡ್ಜ್ ಬರ್ತದಲ್ಲ,
ಮೇನ್ ಗೇಟ್ ಅಂದರೆ ಈ ವಿಧಾನಸೌಧ ಸುತ್ತ ಬರುತ್ತೆ ಸ್ಟಾಲ್ಸ್. ಅಲ್ಲಪ್ಪ, ಒಳಗಡೆ ಕಂಪೌಂಡ್ ಒಳಗಡೆ, ಬಿಲ್ಡಿಂಗ್ನ ಹೊರಗಡೆ, ಬಿಲ್ಡಿಂಗ್ ತಾಗಿ. ಹೌದು, ಇಲ್ಲಿ ಒಂದು ರೌಂಡ್ ಶೇಪ್ ಇಟ್ ವಿಲ್ ಕಮ್. ನಮಗೆ 2 ಕೋಟಿ ಶಾಸಕ ನಿಧಿ ಕೊಡ್ತಾರಲ್ಲ, ಅದರಲ್ಲಿ 2 ಇಲ್ಲ ಈಗ ಅದಕ್ಕೆ ಈಗ ಪ್ರೊವಿಷನ್ ಇಲ್ಲ ಬುಕ್ ತಗೊಳ್ಳಿಕ್ಕೆ. ಇದಕ್ಕೆ ವಿಲ್ ಮೇಕ್ ಅ ಸ್ಪೆಷಲ್ ಪ್ರೊವಿಷನ್ ಫಾರ್ ದಿಸ್ ಇಯರ್. ಹೌದು, ಅದು ಹೇಗೆ ದುಡ್ಡು ಖರ್ಚು ಮಾಡಬೇಕಂತ ಗೈಡ್ಲೈನ್ಸ್ ಇದೆ ಅಲ್ಲ. ಈಗ ಗೈಡ್ಲೈನ್ಸ್ ಇಲ್ಲ, ಈಗ ಹೆಲ್ತಿಗೆ ಇದೆ ಸ್ವಲ್ಪ. 3 ದಿವಸ, 4 ದಿವಸ. 20 only 28 is there, 29, 30 is not there, 31st is not there. ಅಲ್ಲ, ಅಗತ್ಯ ಬಂದ ವಿದ್ದ ಪಾಸ್ ನಾವು ಕೊಡ್ತೇವೆ. ನಮ್ಮದು ಒಳಗಡೆ ಎಲ್ಲ ಬಂದು ನೋಡ್ಬೇಕಂತಲೇ ನಾವೆಲ್ಲ ಕರೆಯೋದು. ಇಲ್ಲ, ಮುಕ್ತ. ಸೆಕ್ಯೂರಿಟಿ ಬ್ರೀಚ್ ಮಾಡೋರು ಎಷ್ಟು ಸೆಕ್ಯೂರಿಟಿ ಕೂಡ ಬ್ರೀಚ್ ಮಾಡ್ತಾರೆ. ಅಲ್ಲ, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ನಾವು ಬರುವಾಗ ಚೆಕ್ ಮಾಡಿ ಕಳಿಸ್ತೇವೆ. ಚೆಕ್ ಮಾಡಿ ನಾವು ಕಳಿಸ್ತೇವೆ ಅದಕ್ಕೆ. ಅಲ್ಲ, ಅದಕ್ಕೆ ಹೌದು. ಸೊ ಚೆಕ್ ಮಾಡಿ ನಾವು ಕಳಿಸ್ತೇವೆ ಅದಕ್ಕೆ. ಅಲ್ಲ, ಮೀನ್ಸ್ ಲಾಟ್ ಆಫ್ ಪ್ರೈವೇಟ್ ಪಬ್ಲಿಕೇಶನ್ಸ್ ಇದೆ, ಗೌರ್ಮೆಂಟ್ ಪಬ್ಲಿಕೇಶನ್ಸ್ ಇದೆ, ಪುಸ್ತಕ ಪ್ರಾಧಿಕಾರದವರಿದ್ದಾರೆ, ಬಹುಶಃ ನಮ್ಮ ಸಾಹಿತ್ಯ ಪರಿಷತ್ನವರಿದ್ದಾರೆ. ಸೊ ಆಲ್ ವಿಲ್ ಜಾಯಿನ್ ಟುಗೆದರ್. ತುಂಬ ಭಾಳಷ್ಟಿದೆ ಅಲ್ಲ. ಕನ್ನಡ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರ್ತದೆ, ಸಾಹಿತ್ಯ ಪರಿಷತ್ ವ್ಯಾಪ್ತಿಯಲ್ಲಿ ಕೆಲವೊಂದು ಬರ್ತದೆ, ಅಕಾಡೆಮಿ ಅವರಿದ್ದಾರೆ, ಯೂನಿವರ್ಸಿಟಿ ಬುಕ್ ಸ್ಟಾಲ್ ಇರ್ಬೋದು. ಯಾವುದು ಈಗ ನಾವು ಹೇಳಿದ್ದೇವೆ, ಬೇರೆ ಕಡೆಗಿಂತಲೂ ಕೂಡ ಸ್ವಲ್ಪ ರಿಯಾಯಿತಿಯಲ್ಲಿ ಕೊಡಬೇಕು ಪುಸ್ತಕವನ್ನು ಕೂಡ. ಅದಕ್ಕೂ ದೊಡ್ಡ ಇಂಪಾರ್ಟೆನ್ಸ್ ಕೊಡಲಿಲ್ಲ, ಬಂದವರಿಗೆ ನಾವು ತಿನ್ಲೇಬೇಕಲ್ಲ ಅಲ್ಲಿ ಇದರಲ್ಲಿ. ಅದಕ್ಕೆ ಬೇರೆ ಬೇರೆ ಟೈಪ್ ಇದು ಬಂದನಂತ ಜನರಿಗೆ ಅದು ಇಷ್ಟ ಆಗಿದೆ. ಇದು ಫಸ್ಟ್ ಟೈಮ್ ಆದ ಕಾರಣ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್. ಸೊ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗ್ತದೆ, ಎಲ್ಲವೂ ಕೂಡ ಒಂದು ಸಿಸ್ಟಮ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವಿ ವಾಂಟ್ ಟು ಸ್ಟಾರ್ಟ್, ಮತ್ತು ವಿ ವಾಂಟ್ ಪ್ರತಿ ವರ್ಷ ಕೂಡ ಕಂಟಿನ್ಯೂ ಆಗಬೇಕು ಇದಕ್ಕೆ. ನಾವೊಂದು ಕಮಿಟಿ ಮಾಡಿದ್ವಿ ನಮ್ಮ ಸೆಕ್ರೆಟರಿ ಇದರಲ್ಲಿ, ಪೇಮೆಂಟ್ ಕಮಿಟಿ. ಅದರಲ್ಲಿ ಲೆಜಿಸ್ಲೇಚರ್ ಕಮಿಟಿದವರು ಇರ್ತಾರೆ, ಸೆಕ್ರೆಟರಿ ಇರ್ತಾರೆ, ಆ್ಯಂಡ್ ಕನ್ನಡ ಕಲ್ಚರ್ ಸೆಕ್ರೆಟರಿ ವಿಲ್ ಬಿ ದೇರ್, DPR ಸೆಕ್ರೆಟರಿ ವಿಲ್ ಬಿ ದೇರ್, ಸಾಹಿತ್ಯ ಪರಿಷತ್ನವ್ರು ಇರ್ತಾರೆ, ಬುಕ್ ಪ್ರಾಧಿಕಾರದ ಅಧ್ಯಕ್ಷ ಇರ್ತಾರೆ. ಸೊ ಈಗ ನಾವು ಕೆಲವೊಂದು ಕಮಿಟಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇ ಬಿ ಈಗ ಮಾಡಿರ್ಬೋದು, ನಾಟ್ ವೆರಿ ಶೂರ್. ಬಟ್ ಆಲ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಪೀಪಲ್ ಇದೆ, ಅವು ಒಂದು ಜವಾಬ್ದಾರಿ ಕೊಡ್ತೇವೆ. ಮತ್ತು ಇದರಲ್ಲಿ ಒಂದು ಉತ್ತಮವಾದ ಸಾಹಿತಿಗೆ ಕೂಡ ಒಂದು ಪ್ರಶಸ್ತಿ ಕೊಡೋದಿದೆ. ಅದಕ್ಕೆ ಒಂದು ಕಮಿಟಿ ಮಾಡಿ ಆ ಕಮಿಟಿ ಅದನ್ನು ನೇಮಕ ಮಾಡ್ತಾರೆ. ರೈಟ್ ವಿಂಗ್, ಲೆಫ್ಟ್ ವಿಂಗ್ ಎಲ್ಲ ಅಲ್ಲ, ಇದ್ರ ಹೊರಗಡೆ ಯಾವುದ್ರದ್ದು ವಿಧಾನಸೌಧ ಅಲ್ಲ, ಅದೇ ಸಾಹಿತ್ಯ ಕ್ಷೇತ್ರ ರೈಟ್ ಲೆಫ್ಟ್ ಎಲ್ಲವೂ ಕೂಡ ವಿಧಾನಸೌಧ ಹೊರಗಡೆ. ವಿಧಾನಸೌಧ ಹೊರಗಡೆ ಬಂದು ಒಂದೇ, ಅದೊಂದು ಸ್ಟ್ರೈಟ್ ಮಾತ್ರ, ರೈಟ್ ಇಲ್ಲ ಲೆಫ್ಟ್ ಇಲ್ಲ, ಓನ್ಲಿ ಸ್ಟ್ರೈಟ್. ಇಲ್ಲ, ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಡೆಮೋಕ್ರಸಿಯಲ್ಲಿ ಹಾಗೆ ನಮ್ದೇನಿಲ್ಲ. ನಮ್ಮದು ನೋಡಿ, ನಾವೆಲ್ಲರಿಗೂ ಕೂಡ ಅವಕಾಶ ಕೊಡ್ತೇವೆ. ಸಮಾಜ ದೇಶಕ್ಕೆ ಉತ್ತಮವಾದ ಕೆಲಸಗಳಲ್ಲಿ ಮಾಡಲಿ. ಯಾವುದು ಹೌದು, ಯಾರಿಗೆ ಸ್ಟಾಲ್ ಆಗಬೇಕು ಅವ್ರಿಗೆ ಹಾಕ್ಬೋದು. ಅವರ ಕಮಿಟಿ ಸೆಕ್ರೆಟರಿ ವಿಲ್ ಡಿಸೈಡ್, ಅದೇ ವಿಲ್ ಡಿಸೈಡ್. ನಾವು ಅದನ್ನು ತಲೆ ಹಾಕೋದಿಲ್ಲ. ನಾವು ನಮ್ಮ ಸಾಹಿತಿಗಳು ಮತ್ತು ಕಮಿಟಿ ಮಾಡ್ತೇವಲ್ಲ, ಎಲ್ಲ ಅವ್ರಿಗೆ ಬಿಟ್ಟಿದೆ, ಅವರೇ ಫೈನಲ್ ಮಾಡ್ತಾರೆ. ಎಲ್ಲ ಅವರೇ. ನಮ್ಮದು ವಿ ಆರ್ ಗಿವಿಂಗ್ ಓನ್ಲಿ ಅ ಸ್ಪೇಸ್, ಮೀನ್ ಕನ್ಸಿಡರಿಂಗ್ ದೆಮ್ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ಅವರ್ ಇದು
ಡೆಮೋಕ್ರಸಿ ಸಿಸ್ಟಮ್ ಮತ್ತು ನಮ್ಮ ಒಂದು ವಿಧಾನಸೌಧ ಒಂದು ಭಾಗ ಅಂತ ಎನಿಸಿಕೊಂಡು ಅದನ್ನು ಸದುಪಯೋಗ ಮಾಡುವಂಥ ಜವಾಬ್ದಾರಿ ಅದು ಅವರವರಿಗೆ. ಚೆನ್ನಾಗಿ ಆಗಿದ್ದರೆ ಅದು ಚೆನ್ನಾಗಿ ಕಂಟಿನ್ಯೂ ಆಗ್ತದೆ. ಇನ್ನು ಭವಿಷ್ಯ ಸಹಾಯ ಆಗೋದು ಮತ್ತೇನು ಮಾಡ್ತಾರೆ ಮುಂದಕ್ಕೆ. ಈ ಒಂದು ರಿಕ್ವೆಸ್ಟ್ಗೆ ನಿಮ್ಮ ಶಾಸಕರೆಲ್ಲ ಭಾಗವಹಿಸಲೇಬೇಕು ಅಂತ ಏನಾದರೂ ಸಂಬಂಧ ಅಲ್ಲ, ಕಡ್ಡಾಯವಾಗಿ ಅಂತ ಈ ದೇಶದಲ್ಲಿ ಕಡ್ಡಾಯವಂತ ಆದೇಶ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಅಲ್ಲ ನಾವು 3 ಲಕ್ಷ ಅವಕಾಶ ಮಾಡಿಕೊಡೋದು ಅವರಿಗೆ. ಇದರಲ್ಲಿ ಬಂದೇ ಬರ್ತಾರೆ, ಬರೆದ್ರೆ ಕೇಳ್ತಾರೆ ನಿಮ್ಗೆ ಅವಕಾಶ ಇದ್ದಾಗ ಯಾಕೆ ನೀವು ಹೋಗಿ ತಗೊಳ್ಳಿಲ್ಲ ಅಂತೇಳಿ. ಇಲ್ಲ, ಅದಕ್ಕೆ ನಾನು ಬೇರೆ ಐಡಿಯಾ ಮಾಡಿದ್ದೇನೆ. ಅದಕ್ಕೆ ಸೆಷನ್ ಸ್ಟಾರ್ಟ್ ಆಗೋದು 3 ದಿವಸ 3ಗೆ ಅವತ್ತೊಂದು ದಿವಸ ಇಟ್ಟಿದ್ದೇನೆ. ಆಗ ಅದಕ್ಕೆ ಬಂದು ಇದಕ್ಕೆ ಬರಲೇಬೇಕಲ್ಲ. And that's the closing day of this one. ಇದು ಕಮಿಟಿ ಅಂದ್ರೆ ಎಷ್ಟು ಮೆಂಬರ್ಸ್ ಇರುತ್ತೆ ಅಂದ್ರೆ ಇದೆಲ್ಲ ಹೇಳಿದ್ರೆ ಹೆಡೆಡ್ ಬೈ ಯುವರ್ ನಿಮ್ಮ ಸೆಕ್ರೆಟರಿ ಅಲ್ಲ ನಿಮ್ಮ ಸೆಕ್ರೆಟರಿ ಅಂತಂದ್ರೆ ನಿಮ್ಮ ಆಫೀಸ್ ಸೆಕ್ರೆಟರಿ. ಎಸ್, ಲಿಸ್ಟ್ ಸೆಕ್ರೆಟರಿ. Session will mostly start from 3rd and the government will declare it, and 7th may be the budget. ಅದು ಟೆಂಟೇಟಿವ್ಲಿ ಗೌರ್ಮೆಂಟ್ ವಿಲ್ ಡಿಕ್ಲೇರ್ ಮಾಡ್ತಾರೆ. ಲೋಗೋ ಮತ್ತು ಹೆಸರಿಗೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ಕಿಂದ ನಾವು ಕೇಳಿದ್ದೇವೆ, ಅದಕ್ಕೊಂದು ಪ್ರಶಸ್ತಿ ಕೂಡ ಇಟ್ಟಿದ್ದೇವೆ. ಕರ್ನಾಟಕ ವಿಧಾನಸಭಾ ಲೆಜಿಸ್ಲೇಚರ್ ಇದಕ್ಕೆ ಇಮೇಲ್ಗೆ ಅಥವಾ ವಾಟ್ಸಪ್ಪಲ್ಲಿ ನಮ್ಮ ಆಫೀಸ್ ನಂಬರ್ ಕಳಿಸಿದರೆ ವಿ ವಿಲ್ ಸಿಲೆಕ್ಟ್, ಮತ್ತು ಅದನ್ನು ನಾವು ಅವರಿಗೆ ಪ್ರಶಸ್ತಿ ಕೊಡ್ತೇವೆ, ಆ ಲೋಗೋ ಮಾಡಿದವರಿಗೆ. ಹೆಸರು ಯಾವುದು ಅದು ಹೇಳಿಲ್ಲ, ಲಾಸ್ಟಿಗೆ ಕೊಡುವ ಗೊತ್ತಾಗಬೇಕು. ಈಗ ಯಾವುದು ಇಮೇಲ್ ಕೊಡ್ತೇನೆ ನಮ್ಮ ಲೆಜಿಸ್ಲೇಚರ್ದು. ಒಂದು ನನ್ನ PS ಮಹೇಶ್ಗೆ ಒಂದು ನಂಬರ್. ಯಾವುದು? ಹಾಂ, ಯಾವುದಕ್ಕೆ? ಅಲ್ಲ, ಫಸ್ಟ್ ಅವಕಾಶ ನಮಗೆ, ಫಸ್ಟ್ ಅವಕಾಶ ನಮಗೆ. ಮತ್ತು ನೀವು ಅರ್ಜಿ ಕೊಡಬೇಕು ಫಸ್ಟಿಗೆ. ಇದು ನಾನಿದ್ದೇನಂತ ಸುಮ್ಮನೆ 4 ಮಂದಿ ಜನ ಸಿಗ್ಲಿಕ್ಕಿಲ್ಲ, ಎಲ್ಲ ಸ್ಟಾಲೆಲ್ಲ ಹೋಗಿಬಿಡ್ತದೆ ಇದರಲ್ಲಿ. ಬಟ್ ದಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಅದು ಕಮಿಟಿ ವಿಲ್ ಡಿಸೈಡ್. ನಮ್ಮ ಉದ್ದೇಶ ಏನಿದೆ, ಫಸ್ಟ್ ಟೈಮ್ ಸ್ವಲ್ಪ ಚೆನ್ನಾಗಿ ಅಂದರೆ ಸಿಸ್ಟಮ್ಯಾಟಿಕ್ ಮಾಡಬೇಕು. ದೆನ್ ಯಾರು ಸ್ಪೀಕರ್ ಆಗಿರಲಿ, ದೇ ಶುಡ್ ಕಂಟಿನ್ಯೂ ಇಟ್. ಹೆಡೆಡ್ ಬೈ ದಿ ಸೆಕ್ರೆಟರಿ. ನಮ್ಮ ನಮಗೆ 4 ಡಿಪಾರ್ಟ್ಮೆಂಟ್, ಒಂದು ಕಲ್ಚರಲ್ ಬರ್ತದೆ, ಫುಡ್ ಇದು ಬರ್ತದೆ, DPR ಬರ್ತದೆ, ಪೊಲೀಸ್. ದಿಸ್ 4 ಕನ್ನಡ ಕಲ್ಚರ್, DPR ಫಾರ್ ದಿ ಫೆಸಿಲಿಟೀಸ್, ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರ್ ದಿ ಸೆಕ್ಯೂರಿಟಿ, ಆ್ಯಂಡ್ ದಿಸ್ ಒನ್ ಸಾಹಿತಿಗಳು ದಿಸ್ ಒನ್. ಹಲೋ, ಅದು ಡಿಪಾರ್ಟ್ಮೆಂಟ್ ವೈಸ್. ದೆನ್ ಅದರ್ ಇಂಡಿವಿಜುವಲ್ ಕೆಲವೊಂದು ಮೀಡಿಯಾದಿಂದ ಕೆಲವು ಸಾಹಿತಿಗಳು ಹಾಕಿ ನನಗೆ ಇಮೇಲ್ ಕಳಿಸಿ, ಮತ್ತು ಒಂದು ವಾಟ್ಸಪ್ ನಂಬರ್ ಕಳಿಸಿ. ಅದು ಏನಾದ್ರು ಲೋಗೋ ಸಂಬಂಧಪಟ್ಟ ಅರ್ಜಿ ಹಾಕ್ಲಿಕ್ಕೆ, ಅದು ನಿಮ್ಮ ಫುಡ್ ಫೆಸ್ಟ್ ಇದು ನಮ್ಮ ಇಮೇಲ್ ಒಂದು, ಇದು ಒಂದು. We already started the process long time back, 1 month back only. ನನಗೆ ಬಜೆಟ್ ಮುಂಚೆದನ್ನು ನಮ್ಮ ಸೆಷನ್ ಸ್ಟಾರ್ಟ್ ಆಗೋ ಮುಂಚೆ ಫಿನಿಷ್ ಮಾಡಬೇಕು, ಇಲ್ಲಾಂದರೆ ನೆಕ್ಸ್ಟ್ ಅಗೇನ್ ಇಟ್ ವಿಲ್ ಗೋ 2-3 months ಲೇಟ್ ಆಗ್ತದೆ. ಮತ್ತೆ ಸ್ಪೀಕರ್ ಪೋಸ್ಟ್ ಕೂತು ಏನು ಮಾಡೋದು, ಏನೋ ಆಲೋಚನೆ ಮಾಡಬೇಕಲ್ಲ ನನ್ನೊಂದು. ಅಲ್ಲ, ಅದೇ ವಿಲ್ ಡಿಸೈಡ್. ಹಾನರರಿ ವಿಲ್ ಗಿವ್ ದೆಮ್. ಇಲ್ಲ, ವಿಧಾನಸೌಧ ಒಂದು ಸುತ್ತ 1 ರೌಂಡ್. ವಿಕಾಸೌಧ ಈ ಕಡೆ ಸೈಡ್ ಇದೆಯಲ್ಲ, ಆ ಗಾಂಧಿ ಸ್ಟ್ಯಾಚ್ಯೂನ ಸೈಡಿಗೆ ಅಲ್ಲಿ ಒಂದು 2 ಸೈಡಲ್ಲಿ ಬರ್ತದೆ. ಯಾಕೆಂತ ಹೇಳಿದರೆ ನಾವು ದೂರ ಹಾಕಿದರೆ ಅದಕ್ಕೊಂದು ಇದಿರೋದಿಲ್ಲ. ಹೌದೌದು, ಅಲ್ಲ ಅಲ್ಲಿ ಒಂದು ಫ್ರಂಟ್ ಸೈಡಿಂದ ಬರ್ತದೆ. ವಿಕಾಸ್ ಸೈಡ್ದು ಈಗ ವಿಕಾಸ್ ಅವ್ರು ಆ ಕಡೆ ಇದೆ,
ಸೆಂಟ್ರಲ್ ಮಹಾತ್ಮ ಸ್ಟ್ಯಾಚು ಇದೆ. ಈಗ ರಿಪಬ್ಲಿಕ್ ಡೇ ಮತ್ತು ನಮ್ಮ ಮೊನ್ನೆ ನಡೆದಂಥ ನಮ್ಮ ತಾಯಿ ಭುವನೇಶ್ವರ ಸ್ಟ್ಯಾಚು ಉದ್ಘಾಟನೆ ಅದು ಅವತ್ತು ಬರೀ ಒಂದು ಟೆಂಪರ್ ಲೈಟಿಂಗ್ ಆಗಬೇಕಾದ್ರೂ ಕೂಡ ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಸೊ ನಾನು ಮೊನ್ನೆ ಮುಖ್ಯಮಂತ್ರಿ ಜೊತೆ ಮೊನ್ನೆ ಚರ್ಚೆ ಮಾಡಿದ್ದೇನೆ, ಫೈನಾನ್ಸ್ ಜೊತೆ. ನಾವು ಪ್ರತಿ ವರ್ಷಕ್ಕೆ ಇಷ್ಟು ಕೋಟಿ ಅದನ್ನು ಖರ್ಚು ಮಾಡೋ ಬದಲು 4-5 ಸಲ ಹಾಕಿ ಒಮ್ಮೆಲೆ ಹಾಕಿದರೆ ಮೇಂಟೆನೆನ್ಸ್ 5-7 ಇಯರ್ಸ್ ಗ್ಯಾರಂಟಿ ಅವರಿಗೆ ಜವಾಬ್ದಾರಿ ಅವರು ಅಂತ ಹೇಳಿದರೆ, ನಮ್ಗೆ ಎವ್ರಿ ಸ್ಯಾಟರ್ಡೆ ಸಂಡೇ ಇದನ್ನು ನಮಗೆ ಅದನ್ನು ವಿ ಕ್ಯಾನ್ ಗಿವ್ ದಿ ಲೈಟ್ಸ್ ಎವ್ರಿ ಸ್ಯಾಟರ್ಡೆ. ಇಲ್ಲಿ ಫಂಕ್ಷನ್ ಬೇಕು, ಯಾವ ಬೇಕು, ಯಾವ ಉತ್ತಮವಾದ ದಿನ ಅದು ಏನು ಪ್ರೋಗ್ರಾಮ್ ಇದು ಕೂಡ ನಮಗೆ ಅವತ್ತು ಅದನ್ನು ಲೈಟನ್ನು ಹೊತ್ತಿಸುವಂಥ ಅವಕಾಶ ಆಗ್ತದೆ ಅಂತೇಳಿ. ಸೊ ದ ಗೌರ್ಮೆಂಟ್ ಹ್ಯಾಸ್ ಅಗ್ರೀಡ್ ಟೆಂಡರ್ ಕಾಲ್ ಫಾರ್ ಆಗಿದೆ, ಆದಷ್ಟು ಬೇಗಂದ್ರೆ ಆಗ್ಬೋದು ಒಂದು. ಮತ್ತು ನಾವು ಮೇಲೆ ಏನು ರೋಡು ಡೋರ್ ಏನು ಮಾಡಿದ್ದೇವೆ ಅದನ್ನು ಬಹುಶಃ ಎಂಟ್ರೆನ್ಸ್ ಮೇನ್ ಡೋರ್ ಏನಿದೆ ಅದು ಕೂಡ ಕೆಲಸ ಆದಷ್ಟು ಬೇಗ ಪ್ರಾರಂಭ ಆಗ್ತದೆ. ಒಳಗಡೆಗೆ ಹೊಸ ಗ್ರಿಲ್ ಇತ್ತಲ್ಲ ಹೊರಗಡೆ ಮತ್ತು ಮೇಲೆ ನಾವು ಚೇಂಜ್ ಮಾಡಿದ್ದೆವು ಲಾಸ್ಟ್ ಟೈಮ್. ಅದೇ ಟೈಪ್ ಇದು ಕಾರ್ವ್ಡ್ ಡೋರನ್ನು ನಾವು ಮೇನ್ ಎಂಟ್ರೆನ್ಸಿಗೆ ಮಾಡಿಸಬೇಕಂತೇಳಿ. ಮತ್ತು ವಿಶೇಷ ಅಂತ ಹೇಳಿದರೆ ನಮಗೆ ನಾಯಿಗಳ ಹಾವಳಿ ಭಾಳ ಜಾಸ್ತಿ ಇದು. ಪರ ಇರೋರು ಇದ್ದಾರೆ, ಇದ್ದವರು ಕೂಡ ಇದ್ದಾರೆ. ಅದಕ್ಕಾಗಿ ಒಂದು ಮೀಟಿಂಗ್ ಕರೆದಿದ್ದೇನೆ ಈಗ ಇದರ ಒಂದು ಸಮಸ್ಯೆ ಬಗ್ಗೆ. ಅಲ್ಲಿ ನಮ್ಮ ಕಾಂಪೌಂಡ್ ಒಳಗಡೆ ಇರುವಂಥ ಭಾಳಷ್ಟು ಸಮಯದಿಂದ ದಟ್ ಇಸ್ ದೇ ಥಿಂಗ್ ಇಸ್ ದೇ ಟೆರಿಟರಿ. ನಾವು ನಮಗಿಂತ ಜಾಸ್ತಿ ಅದಕ್ಕೆ ಪವರ್ ಇದೆ ಅಲ್ಲಿ. ಹೌದು, ಅದೇನು ಹೇಳಿದಲ್ಲ. ಅದಕ್ಕೆ ನನಗೆ MLAಗಳನ್ನ ಹೊರಗೆ ಹಾಕ್ಬೋದು, ಇವರನ್ನ ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇನೆ ನಾನೀಗ. ಅದಕ್ಕೆ ನಾನೀಗ ಚೀಫ್ ಸೆಕ್ರೆಟ್ರಿ ಮತ್ತು ಈ ಪೆಟ್ ನಮ್ಮ ಪ್ರಾಣಿದ ಆದ ಕಮಿಟಿ ಮತ್ತು ನಾವೆಲ್ಲ ಇದಕ್ಕೆ ಒಂದು ಮೀಟಿಂಗ್ ಏನದು ಇದೊಂದು ಅಂದರೆ ಯಾವ ರೀತಿ ಅದನ್ನು ನಾವು ಅದಕ್ಕೆ ಕೂಡ ಒಂದು ಅನ್ಯಾಯ ನೋವಾಗಬಾರ್ದು. ಅಲ್ಲಿ ಬೆಳಿಗ್ಗೆ ವಾಕಿಂಗ್ ಬರುವವರಿಗೆ ಅಥವಾ ಬರುವಂಥ ಇದು ಕೆಲವೊಮ್ಮೆ ನಾವು ಅಷ್ಟೆಲ್ಲ ಚೆನ್ನಾಗಿ ಮಾಡಿರ್ತೇವೆ ಕಾರ್ಪೆಟೆಲ್ಲ, ಇದು ನಾವು ಒಳಗಡೆ ಇಡೀ ಸುತ್ತಾಡ್ತೀವಿ. ಬಹುಶಃ ಕೆಲವೊಂದು ಇದಾಗ್ತದೆ. ಕೆಲವು ಬಂದಾಗ ಮಕ್ಕಳು ಇಲ್ಲ ಅಟ್ಯಾಕ್ ಈ ಬೆಳಿಗ್ಗೆ ಕೆಲವು ಜನ ಕಂಪ್ಲೇಂಟ್ ಹೆದರ್ತಾರೆ ಕೆಲವರು. ಅದರಲ್ಲಿ ಮಿಕ್ಸ್ಡ್ ಒಪಿನಿಯನ್ ಇದೆ. ಕೆಲವರು ನಮ್ಗೆ ಹೆದರಿಕೆ ಆಗ್ತದೆ ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಇವನೇನು ಹೆದರಿಕೆ ಆಗ್ತದೆ, ಏನು ಮಾಡೋದಿಲ್ಲ, ಅಷ್ಟು ಚೆನ್ನಾಗಿದೆ ನಮ್ಮ ಜನ ಅಂತೆಲ್ಲ. ಆ ರೀತಿ ಒಂದು ಒಪಿನಿಯನ್ ಇದೆ. ಸೊ ಒಂದು ಅಮಿಕೇಬಲ್ ಆಗಿ ಅದನ್ನು ಚೆನ್ನಾಗಿ ಹೇಗೆ ಯೂಸ್ ಮಾಡ್ಬೋದು ಒಂದೊಂದು ಅವರಿಗೆ ಸಪ್ರೇಟ್, ನಮ್ಮ ಪ್ಲೇನ್ ಅದಕ್ಕೆ ಒಂದು ಸಪ್ರೇಟ್ ಒಂದು ಜಾಗ ಕೊಟ್ಟು ಅಲ್ಲಿ ಅದನ್ನು ಯಾರಿಗೆ ಮೇಂಟೆನೆನ್ಸ್ ಒಬ್ಬರಿಗೆ ಕೊಟ್ಟು ಅದೆಲ್ಲ ನಾನು MLA ನನಗೆ ಶಿಫ್ಟ್ ಮಾಡ್ಬೋದು, ಇದನ್ನು ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದೆ ನನಗೆ. ಇಲ್ಲ ಶಿಫ್ಟ್ ಮಾಡೋದಿಲ್ಲ. ಬಟ್ ಅದು 24 ಗಂಟೆ ಅದು ಒಳಗಡೆ ತಿರುಗ್ತಾ ಇರೋದು ಕಾರ್ಪೆಟನ್ನೆಲ್ಲ ಅದಕ್ಕೆ ಗೊತ್ತಿಲ್ಲ. ಅದನ್ನು ನಾವು ದೂರಿಸೋಕ್ಕಿಲ್ಲ. ವಿ ಕಾಂಟ್ ಬ್ಲೇಮ್ ದಿ ಅನಿಮಲ್ಸ್, ಅದಕ್ಕೆ ಗೊತ್ತಿರೋದಿಲ್ಲ. ಅದು ಇದು ಮಾಡಿ ಏನು ಕೆಲವೊಮ್ಮೆ ಅರ್ಧ ಬಿಡ್ತಾ ಇರ್ತದೆ ಅಥವಾ ಕೆಲವೊಮ್ಮೆ ಅಲ್ಲಿ ಒಳಗಿರ್ತದೆ. ಅದು ಜನ ಪಬ್ಲಿಕ್ಸ್ VIPs ಎಲ್ಲ ಬರುವಾಗ ಸುತ್ತ ಇದು ಕೂಡ ಒಂದು ಆ ಕಡೆ ಈ ಕಡೆ ಇದರಷ್ಟೇ ಓಡಾಡ್ತಾ ಇರ್ತದೆ. ಇದೆಲ್ಲ ಕೂಡ ಒಂದು ಇಲ್ಲ ಸೋಷಿಯಲ್ ಪ್ರಾಬ್ಲಮ್ ಇದೆ ಇದರಲ್ಲಿ. ಯಾವುದು ವಿಧಾನಸಭೆ ಒಳಗಡೆ ಏನು ಮಾತಾಡಲಿಕ್ಕೆ ಪ್ರಿವಿಲೇಜ್ ಇದೆ, ಅದಕ್ಕೆ ನಾವೇನು ಹೇಳಲಿಕ್ಕೆ ಇಲ್ಲ. ಇಟ್ಸ್ ಎ ಪ್ರಿವಿಲೇಜ್ ಆ್ಯಂಡ್ ರೈಟ್ ಆಫ್ ದಿ ರೆಪ್ರೆಸೆಂಟೇಟಿವ್ಸ್ ಇರುವಂಥದ್ದು. ಅಲ್ಲಿ ನಮಗೆ ವಿ ವಾಂಟ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಷ್ಟೇ. ಅಲ್ಲ ಒಂದು ಸ್ಪೇಸ್ ದೆನ್ ಸಮ್ಮನ್ ಶುಡ್ ಬಿ ದೇರ್ ಟು ಮ್ಯಾನೇಜ್ ಇಟ್. ಅಲ್ಲ ಪ್ರಾಬ್ಲಮ್ ಏನಿದೆ ಮ್ಯಾನೇಜ್ ಮಾಡಬೇಕು. ಅದೇ ಟೈಮಲ್ಲಿ ಬಿಡಬೇಕು, ಅದೇ ಟೈಮಲ್ಲಿ ಅದಕ್ಕೆ ಊಟ ಹಾಕಬೇಕು, ಅದನ್ನು ಸ್ವಲ್ಪ ಚೆನ್ನಾಗಿ ನೋಡಬೇಕಲ್ಲ. ಒಟ್ಟಿಗೆ ಇಡೀ ರಾಜ್ಯದ ನಾಯಿಗಳ ಬಗ್ಗೆ ಯಾವುದು ತುಂಬ ಕಡೆ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ತುಂಬ ಸ್ಪೀಕರ್ ಅಲ್ಲಿದ್ದಾರೆ. ಯಾವುದು ಬೇಡ ಮಾರ್ರೆ, ಈಗ ನಾನು ಇದು ಹೋಗ್ಬೋದು, ಇಲ್ಲಿ ಫುಡ್ ಫೆಸ್ಟಿವಲಿಗೆ ಬುಕ್ ಫೆಸ್ಟಿವಲ್ ಹೋಗ್ಬೋದು. ಯಾವುದು ಅಲ್ಲ ಅವ್ರನ್ನ ಕರಿತೇವೆ, ವಿ ಆರ್ ಕಾಲಿಂಗ್ ದ್ಯಾಮ್. ನಮಗೆ ಅವರನ್ನು ಕಾನ್ಫಿಡೆನ್ಸ್ಗೆ ತಗೊಂಡು ನಮ್ಮ ಕೆಲವೊಂದು ವಿಚಾರಗಳು ಹೀಗಿದೆ, ಇದಕ್ಕೆ ಹೇಗೆ ನಾವು ಲೀಗಲಿ ಅದಕ್ಕೆ ವಿತ್ ದ ರೈಟ್ಸ್ ಹೌ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಅದಕ್ಕೆ ನಾಲ್ಕು ಮೀಟಿಂಗ್ ಇದೆ ಅಲ್ಲ, ಆಸ್ ಸೂನ್ ಆಸ್ ಪಾಸಿಬಲ್. ಉನ್ನತ ಮಟ್ಟದ ಸಭೆ
ಅಂದರೆ ಹೌಸ್ ಕಮಿಟಿಯಲ್ಲಿ ನಮ್ಮ ಡೆಪ್ಯೂಟಿ ಸ್ಪೀಕರ್ ಹೌಸ್ ಕಮಿಟಿ ಚೇರ್ಮನ್ ಆಗಿದ್ದಾರೆ. ಹೌಸ್ ಕಮಿಟಿ ಚೇರ್ಮನಲ್ಲಿ ಇದರ ಬಗ್ಗೆ ಕೆಲವೊಂದು ವಿಚಾರಗಳು ಶಾಸಕರ ಕಂಪ್ಲೇಂಟ್ ಅದೆಲ್ಲ ಕೂಡ ಇತ್ತು ಇದರಲ್ಲಿ. ಬಟ್ ಇದು ಮಿಕ್ಸ್ಡ್ ಒಪಿನಿಯನ್ ಇದೆ. ಅದಕ್ಕಾಗಿ ಲೆಟ್ಸ್ ಸಾಲ್ವ್ ದಿ ಪ್ರಾಬ್ಲಮ್. 2 ಸಾವಿರದ ಅಭಿಪ್ರಾಯ ಪರ ಮತ್ತು ವಿರೋಧಿ ಇರುವಂತೆಲ್ಲ ವಿಚಾರಗಳು ನಾವು ತಗೊಂಡಿದ್ದೇವೆ. ಅದನ್ನು ಕೂತ್ಕೊಂಡು ಸಮರ್ಪಕ ರೀತಿ ಅದಕ್ಕೊಂದು ಪರಿಹಾರವನ್ನು ಕಾಣ್ತೇವೆ. ಈಗ ನೋಡಿ, ನಾನೇ ಆಹಾರ ಸಚಿವನಾಗಿದ್ದೆ. ಆಗ ನಾನೊಂದು ರೂಲ್ಸೇ ಮಾಡಿದ್ದೆ. ಇದು ಆವಾಗ ಕಾಲದಲ್ಲಿ ಆದಂಥ ಸರ್ವೆ 1970 ಆವಾಗ ಮನೆಗಳು ಕಡಿಮೆ ಒಂದು ಏರಿಯಾದಲ್ಲಿ, ಈಗ ಅಲ್ಲಿ ಮನೆಗಳು ಜಾಸ್ತಿ ಆಗಿದೆ. ಈಗ ಒಬ್ಬರಿಗೆ ನಾವು ಕೊಡೋದು ಯಾಕೆ ಅಂತೇಳಿ ಅವರಿಗೆ ನಾವು ಉಚಿತವಾದಿ ನಾವು ಇವತ್ತು ಅಕ್ಕಿ ಕೊಡ್ತಾ ಇದ್ದೇವೆ. ನಾವು 3 ಕಿಲೋಮೀಟರ್ 4 ಕಿಲೋಮೀಟರ್ ದೂರ ಇಟ್ಟರೆ ಅವನಿಗೆ ರಿಕ್ಷಾಕ್ಕೆ ಅಷ್ಟು ಚಾರ್ಜ್ ಆಗ್ತದೆ, ತಗೊಂಡು ಹೋಗಿ ಬರುವುದೇ ಚಾರ್ಜ್ ಆಗ್ತದೆ. ನಾನು ಆಹಾರ ಸಚಿವನಾದ ಏನೊಂದು ಪಾಲಿಸಿ ಮಾಡಿಬಿಟ್ಟಿದ್ದೇನೆ. 500 BPL ಕಾರ್ಡ್ ಇದ್ದರೆ ಅಂದರೆ ಅವನಿಗೆ ನಾವು 100 ಕಾರ್ಡಿಗೆ ಮಾಡಿದ್ವಿ, ಲಾಸ್ ಆಗ್ತಾನೆ ಇಲ್ಲಿ ಅಂಗಡಿಯವನು. ಸೊ 500 ಒಂದು ಮ್ಯಾಕ್ಸಿಮಮ್ ಅವನಿಗೆ BPL ಕಾರ್ಡ್. ಆ ಒಂದು ಫಾರ್ ಎಕ್ಸಾಂಪಲ್ ಒಂದು ಕಡೆ 4,000 ಮನೆ ಇದೆ. 4,000 ಮನೆಗೆ ಒಂದೇ ಕಾರ್ಡ್, ಒಂದೇ ಶಾಪ್. ಆವಾಗಿರುವ ಕಡಿಮೆ ಇತ್ತು. ಅದಕ್ಕೆ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ 500 BPL ಕಾರ್ಡ್ ಓಲ್ಡ್ ಮನೆಗಳಿದ್ದರೆ ಅದಕ್ಕೆ ಒಂದು ಶಾಪ್, ಒಂದು ಊರೊಂದು ನನ್ನಲ್ಲಿ ಈಗ ನನ್ನೊಂದು ಶಾಪ್ ಇತ್ತು, ನನಗೆ 4,000 BPL ಕಾರ್ಡ್ ಇದ್ದರೆ ಅದನ್ನು ನಾವು 4 ಶಾಪ್ ಆಗಿ ಮಾಡಬೇಕು. ಅಲ್ಲಿ ಸರ್ವೆ ಮಾಡಿ ಏರಿಯಾ ಡಿವೈಡ್ ಮಾಡಿ ಆ ಶಾಪ್ ಮನೆಗಳ ಮಧ್ಯೆ ಒಂದು ನಾವು ರೇಷನ್ ಶಾಪ್ ಓಪನ್ ಮಾಡಬೇಕು ಪ್ರೊವಿಷನ್ ಇದೆ. ಮತ್ತು ಈ ರೇಷನ್ ಶಾಪ್ ಓಪನ್ ಮಾಡುವಾಗ ಯಾರಿಗೆ ರೇಷನ್ ಶಾಪನ್ನು ಕೊಡುವುದು, ಅದರಲ್ಲಿ ಫಸ್ಟ್ ಗ್ರಾಮ ಪಂಚಾಯತ್ನವ್ರಿಗೆ ಅರ್ಜಿ ಕೊಟ್ಟರೆ ನಾವು ನಡೆಸ್ತೇವೆ ಅಂತೇಳಿ ಫಸ್ಟ್ ಅವರಿಗೆ, ಬಿಕಾಸ್ ದೇ ವಿಲ್ ಡೂ ಇಟ್ ಕರೆಕ್ಟ್ಲಿ. ಗ್ರಾಮ ಪಂಚಾಯತ್ ಅವ್ರು ಗ್ರಾಮ ಪಂಚಾಯತ್ ವಹಿಸ್ತಾರೆ, ಯಾರ್ದು ಸ್ಟಾಫ್ ಇಟ್ಕೊಳ್ತಾರೆ. ಅಷ್ಟು ಅವರಿಗೆ ಇನ್ಕಮ್ 15-20 ಸಾವಿರ ರೂಪಾಯಿ ಬರ್ತದೆ ಕಮಿಷನ್, 15,000 ಮಿನಿಮಮ್ ಯಾವುದು ಒಂದು ಶಾಪಿಂದ. ಅವರಿಗೆ ಒಂದು ಸ್ಟಾಫ್ ಪಂಚಾಯತ್ಲಿ ಇಟ್ಟರೆ 1 ವೀಕ್ ಮಾತ್ರ ಕೆಲಸ ಇರೋದು, ರೆಸ್ಟ್ 25 ಅದರ್ ಡೇಸ್ ದೇ ಕ್ಯಾನ್ ಯೂಸ್ ದೆಮ್ ಫಾರ್ ಅದರ್ ವರ್ಕ್ ಆಫ್ ದಿ ಗ್ರಾಮ ಪಂಚಾಯತ್. ಅದು ಪ್ಯಾಕ್ ಸೊಸೈಟಿ ಅವರಿಗೆ, ಬಿಕಾಸ್ ದೇ ಆರ್ ವೆರಿ ನಿಯರ್ ಟು ದಿ ಸೊಸೈಟೀಸ್ ಅನ್ನು ಕೊಡೋದು, ವೆರಿ ನಿಯರ್ ಟು ದಿ ಪಬ್ಲಿಕ್ ಅಂತೇಳಿ ಎಲ್ಲ ವಿಲೇಜ್ ಲೆವೆಲಲ್ಲಿ. ಅದರ ನಂತರ ವಿಡೋ, ಅದರ ನಂತರ ಅಂಗವಿಕಲರಿಗೆ, ದೆನ್ ವಿ ಗೆವ್ ಸೆಲ್ಫ್ ಹೆಲ್ಪ್ ಗ್ರೂಪ್, ರಿಟೈರ್ಡ್ ಸೋಲ್ಜರ್ಸ್. ಈಗ ಸುಮಾರು 12 ಜನರಿಗೆ ಅದನ್ನು ನಾವು ಕ್ರೈಟೀರಿಯಾ ಪ್ರಕಾರವಾಗಿ ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಇದನ್ನು ಸಮರ್ಪಕವಾಗಿ ಸರ್ವೆ ಮಾಡಿ ಹೊಸ ಶಾಪನ್ನು ಪ್ರಾರಂಭ ಮಾಡೋ ಜವಾಬ್ದಾರಿ ಅದು ಇಲಾಖೆಯ ಅಲ್ಲಿಯ ಫುಡ್ ಇನ್ಸ್ಪೆಕ್ಟರ್ ಮತ್ತು ಅಲ್ಲಿ ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತ್ನ ಜವಾಬ್ದಾರಿ. ಅಲ್ಲ, ಅವ್ರವ್ರು ಮಾಡಬೇಕು. ಈಗ ನಮ್ಮಲ್ಲಿ ಏನಿತ್ತು ಅಂತ ಹೇಳಿದರೆ 1,500ಗೆ ಒಂದೇ ಶಾಪ್ ಇತ್ತು. ಇಲ್ಲಿ ಸೋಮೇಶ್ವರದವ್ರು ಕೂಡ ಉಳ್ಳಾಲಕ್ಕೆ ಬರಬೇಕಿತ್ತು. ಅದನ್ನು ನಾವು ಇವತ್ತು ಡಿವೈಡ್ ಮಾಡಿ ನಾವು ಅಲ್ಲಿ ಸೋಮೇಶ್ವರ ಕುಂಪಳದಲ್ಲಿ ನಾವು ಅದನ್ನು ಪ್ರೊವಿಷನ್ ಕೊಟ್ಟು ಸೊಸೈಟಿ ಅವರಿಗೆ ಅದನ್ನು ಇವತ್ತು ನಡೆಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ನಾನು ಹೇಳುವಂಥದ್ದು ಬರೀ ನಮ್ಮಲ್ಲಿ ಒಬ್ಬರು ನಾವು ಮಾತ್ರ ಅಲ್ಲ, ಎಲ್ಲ ಗ್ರಾಮ ಪಂಚಾಯತ್ನ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಗ್ರಾಮ ಪಂಚಾಯತ್ನವರು ಒಂದು ಗ್ರಾಮದಲ್ಲಿ ಎಷ್ಟು ಶಾಪ್, ಒಂದು 4,000 ಮನೆಗಳಿದ್ದರೆ ಎಷ್ಟು ಶಾಪ್ ಇದೆ ಅವ್ರಿಗೆ ಗೊತ್ತಿರ್ತದೆ, ಎಷ್ಟು ಶಾಪ್ ಇದೆ. ಅದಕ್ಕೆ ಅನುಗುಣವಾಗಿ ಡಿವೈಡ್ ಮಾಡಿ ಒಂದು ಗ್ರಾಮದ ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ಮುಟ್ಟಿಸೋ ಜವಾಬ್ದಾರಿ ಅವ್ರದ್ದು, ಗ್ರಾಮ ಪಂಚಾಯತಿ ಅವ್ರದ್ದು. ಸೊ ಒಂದು ಗ್ರಾಮದಲ್ಲಿ ಎಷ್ಟು ಶಾಪ್ ಇದೆ ಅಂತ ಯಾರಿಗೆ ಗೊತ್ತಾಗ್ತದೆ, ಅವ್ರಿಗೆ ಗೊತ್ತಿರೋದು. ಎಷ್ಟು ಜನಸಂಖ್ಯೆ, ಎಷ್ಟು BPL ಕಾರ್ಡ್ ಇದೆ ಅವ್ರಿಗೆ ಗೊತ್ತು. ಎಷ್ಟು ದೂರ ಹೋಗಬೇಕಾದ್ರೆ ಅವ್ರಿಗೆ ಗೊತ್ತಿರೋದಲ್ಲ. ನಮ್ಮಲ್ಲಿ ಇಷ್ಟು BPL ಕಾರ್ಡ್ ಇದೆ, ಇದನ್ನು ಇಷ್ಟು ಶಾಪ್, ನಮಗೆ ಎಷ್ಟು ಶಾಪ್ ಅವ್ರಿಗೆ ಕೇಳಿದ ಪ್ರೋಸೆಸ್ ವಿಲ್ ಸ್ಟಾರ್ಟ್. ಅದು ಮತ್ತೆ ಜನರಿಗೆ ಪ್ರಯೋಜನ ಆಗ್ತದೆ. ಅದಕ್ಕಾಗಿ ಭಾಳ ಸಮಯದ ನಂತರ ಹೊಸ ಶಾಪ್ ಇದೆಲ್ಲ ಸರ್ವೆ ಮಾಡಿಕೊಂಡು ಮಾಡುವಂಥದ್ದು ಅಲ್ಲ. ಅದು ಇನಾಗ್ರೇಷನ್ ಫಂಕ್ಷನ್ ಹಾಕಿದ್ದಾರೆ ಅಂತ ಹೇಳಿ, ಇನಾಗ್ರೇಷನ್ ಫಂಕ್ಷನ್ ನ್ಯಾಯ ಬೆಳಗ್ಗೆ ಓಪನ್ ಆಗ್ತದೆ ಅಂತ ನಾಳೆಗೆ, ಟುಮಾರೋ ಒಂದು ಸೊಸೆ. ಈಗ ಮೊದಲ ಹಂತ ಇವತ್ತು ಕಂಪ್ಲೀಟ್ ಆಗಿದೆ. ಇದರಲ್ಲಿ ನನ್ನ ಸ್ಕೀಮೇ ಕರ್ನಾಟಕ. ಇದು ಫಸ್ಟ್ ನಾನು ಅರ್ಬನ್ ಡೆವಲಪ್ ಮಿನಿಸ್ಟರ್ ಆಗಿದ್ದಾಗ
ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮುಖಾಂತರ ನಾನು ನಗರ ಸಚಿವನಾಗಿದ್ದೆ. ಅದಕ್ಕೆ ಇದು 3 ಹಂತದ ಪ್ರಾಜೆಕ್ಟ್. ಒಂದು ನಮ್ಮ ನೇತ್ರಾವತಿ ನದಿಯಿಂದ, ಯಾಕೆ ಮುಂಚೆ ನಾವು ಉಲ್ಲಾಳಕ್ಕೆ ಈ ಕಡೆಂದಿತ್ತು, ಮಂಗಳೂರು ನಾವು ತಂದೆ 2001ನಲ್ಲಿ ಸ್ಟಾರ್ಟ್ ಮಾಡಿದರು. ತುಂಬೆಯಿಂದ ಪಡೀಲ್ಗೆ ಬಂದು ಪಡೀಲಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗಿ ಅಲ್ಲಿಂದ ಒಂದು ಲೈನ್ ಕಾರ್ಪೊರೇಷನ್ ಕಡೆ ಹೋಗ್ತದೆ, ಇನ್ನೊಂದು ಕಡೆ ನೇತ್ರಾವತಿ ಬ್ರಿಡ್ಜ್ ಆಗಿ ನಮ್ಮ ಕಡೆಗೆ ಇವತ್ತು ಬರ್ತದೆ. ನಮಗೆ ಇದರ ಒಂದು ನಂಬರ್ ಸಮಸ್ಯೆ ಏನು, ಯಾವಾಗಲೂ ನಾವು ಮತ್ತು ನಾವು ನೀರು ಇಷ್ಟು ಬಿಟ್ಟದಕ್ಕೆ ನಾವು ನಗರಸಭೆ ಅದಕ್ಕೆ ದುಡ್ಡು ಕಟ್ಟಬೇಕು. ಇಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನು, ನೀರು ಇಲ್ಲಿಗೆ ಶಾರ್ಟೇಜ್ ಬರುವಾಗ ಇವರಲ್ಲಿ ನೀರು ಬಿಡುವುದಿಲ್ಲ, ನಾವು ನಾವೋಗಿ ತಿರ್ರಿಸಬೇಕಾಗ್ತದೆ ಗಲಾಟೆ ಮಾಡಿಕೊಂಡು. ಎಲ್ಲಿ ಈ ಪಾಟೀಲ ಇಂಜಿನಿಯರ್ ಇರಲಿ ಅವರು ಕಾರ್ಪೊರೇಷನ್ನವರು, ಇಲ್ಲಿ ನೀರು ಬರೋದಿಲ್ಲ ಅಂತೇಳಿ ನಾವು ದುಡ್ಡು ಕೇಳಲಿಕ್ಕೆ ಜನರ ತೋದ್ರೆ ನಮಗೆ ನೀರೇ ಕೊಡು ನಿಮಗೆ ಅಂತ ದುಡ್ಡು ಕೊಡ್ತಾ ಅವ್ರು ಹೇಳಲಿಕ್ಕೆ ಆಯಿತು. ಇಲ್ಲಿ ನಗರಸಭೆಯವರು ಯಾವ ನಿಮ್ಗೆ ಗೊತ್ತಿದೆ, ಒಂದು ಗೌರ್ಮೆಂಟಿಗೆ ದುಡ್ಡು ಕೊಡಲಿಕ್ಕೆ ಭಯಂಕರ ಉದಾಸೀನ ಎಲ್ಲರಿಗೂ ಕೂಡ. ನಮ್ಮ ಜವಾಬ್ದಾರಿ ಅಂತ ಹೇಳಿ ಅದನ್ನು ಬೇಗ ಕಟ್ಟಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಬಿಲ್ ಪೆಂಡಿಂಗ್ ಆದಾಗ ಇಲ್ಲಿ ಇವರು ಬಂದು ಅದನ್ನು ಸ್ಟಾಪ್ ಮಾಡಿಸೋದು, ಯಾರು ಕಾರ್ಪೊರೇಷನ್. ಈ ರಗಲೇ ಬೇಡ ಅಂತ ಹೇಳಿಕೊಂಡು ನಾನೇ ಅರ್ಬನ್ ಮಿನಿಸ್ಟರ್ ಇದ್ದಾಗ ನೀನು ಶಾಶ್ವತವಾದ ಒಂದು ಆಗಬೇಕಂತೇಳಿ ಅಲ್ಲಿಂದ ನೇತ್ರಾವತಿ ಸಚ್ಪಾದಲ್ಲೇ ಜಾಕ್ವೆಲ್ ಎಲ್ಲ ಮಾಡಿ ಫಸ್ಟ್ ವರ್ಕ್ ಇಸ್ ಅಲ್ಲಿ ಜಾಕ್ವೆಲ್ ನೇರವಾಗಿ ಆ ಪೈಪ್ ದೊಡ್ಡ ಮಟ್ಟದ ಪೈಪ್ ಲೈನ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಕೊಣಾಜೆಯಲ್ಲಿ ಅಲ್ಲಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿ ಅಲ್ಲಿಂದ ಮತ್ತೆ ಸ್ಟ್ರೈಟ್ ಪೈಪ್ ಲೈನ್ ದೊಡ್ಡ ಪೈಪ್ ಲೈನ್ ಎಂಟೈರ್ ಎಲ್ಲ ಗ್ರಾಮಗಳಿಗೆ ನಾವು ಮೇನ್ ಪೈಪ್ ಲೈನ್ ಕನೆಕ್ಟ್ ಮಾಡಿದ್ದೇವೆ. ದಟ್ ಇಸ್ ದ ಫಸ್ಟ್ ಪ್ರಾಜೆಕ್ಟ್. ಸೆಕೆಂಡ್ ಏನಂತ ಹೇಳಿದರೆ, ಎಲ್ಲಿ ಬೇಕು ಅಲ್ಲಿ ಒಂದೊಂದು ಗ್ರಾಮಕ್ಕೆ 1 ಅಥವಾ 2 ದೊಡ್ಡ ಮಟ್ಟದ ಓವರ್ ಟ್ಯಾಂಕ್, 1 or 2 ಟ್ಯಾಂಕ್ಸ್ ಓನ್ಲಿ, ಲಕ್ಷಾಂತರ ಇದರದ್ದು. ಯಾಕೆ ಇದರಿಂದ ನೇರವಾಗಿ ಆ ಟ್ಯಾಂಕಿಗೆ ಹೋಗ್ತದೆ. ಇಲ್ಲಿಂದ ನಾವು ಪೈಪ್ಲೈನ್ ಹಾಕಿ ಆ ಟ್ಯಾಂಕಿಗೆ ತಗೊಂಡು ಹೋಗ್ತೇವೆ. ಅದು ಒಂದೊಂದು ಗ್ರಾಮಕ್ಕೆ 1 ಅಥವಾ 2 ದೊಡ್ಡ ಮಟ್ಟದ್ದು. ಅದು ಇಷ್ಟೇ ಡೀಟೇಲ್ಸಲ್ಲಿ ಗಿವ್. ಅಲ್ಲೇನಿದೆ ಅಂತ ಹೇಳಿದರೆ ಮತ್ತು ಅಲ್ಲಿಂದ ನೆಕ್ಸ್ಟ್ ಪೈಪ್ ಕನೆಕ್ಷನ್ ಮಾಡಿ ಹ್ಯಾಬಿಟೇಷನ್ ಇದ್ದ ಪ್ಲೇಸಿಗೆ ಸಣ್ಣ ಟ್ಯಾಂಕ್. ಅದು ಲಾಸ್ಟ್ ಟೈಮ್ ಜಲ್ ಜೀವನ್ ನಮಗೆ ಬಂದಾಗ ಅಲ್ಲಿ ನಾವು ಟ್ಯಾಂಕಲ್ಲಿ ನಾವು ಆಲ್ರೆಡಿ ನಾವು ಕಟ್ಟಿಟ್ಟಿದ್ದೇವೆ. ಮತ್ತು ಅಲ್ಲಿಂದ ಮನೆಗೆ ಕನೆಕ್ಷನ್, ಮನೆ ಕನೆಕ್ಷನ್ ಕೂಡ ಬಹುತೇಕ ಇವತ್ತು ಮೊನ್ನೆ ನಮ್ಮ ಜಲ್ ಜೀವನ್ ಇದರಲ್ಲಿ ಮಾಡುವಾಗ ಆಗಿದೆ. ಅದು ಇನ್ನೂ ಕೂಡ ಭಾಳಷ್ಟು ಕನೆಕ್ಷನ್ಸ್ ಇದೆ. ಸೊ ಈ ಫಸ್ಟ್ ಹಂತದ ಕೆಲಸ ಮಾಡಿ ಪೂರ್ತಿಗೊಂಡಿದೆ. ಸೆಕೆಂಡ್ ಹಂತದ ಕೆಲಸಕ್ಕೆ ಇವತ್ತು ಸ್ಯಾಂಕ್ಷನ್ ಆಗಿದೆ. ಬಹುಶಃ ನಾವು ಇವತ್ತು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಬರಬೇಕಂತ ಚಾಲನೆ, ಅದಕ್ಕೆ ಮತ್ತು ಬೇರೆ ಬೇರೆ ಕೆಲಸಗಳಿಗೆ ನಾವು ನಿಗದಿ ಮಾಡಿ ಇಟ್ಟಿದ್ದೇವೆ. ಅದು ಪ್ರಿಲಿಮಿನರಿ ವರ್ಕ್ I think total will come around 500 crores, above 500 crores. How many villages? All village, entire constituency, not only village, ಇನ್ನು 30 ವರ್ಷ ಹೋದರೂ ಕೂಡ ಎಷ್ಟು ಮನೆಗಳು ಬರ್ತದೆ ಅದಕ್ಕೆ ಸೀಮಿತವಾಗಿ ಆಗಿದೆ. ಫಾರ್ ಎಕ್ಸಾಂಪಲ್ ಉಳ್ಳಾಲದಲ್ಲಿ ನಾವು ADB ಅವತ್ತು ಪೈಪ್ಲೈನ್ 2001 ಹಾಕಿದಾಗ ದರ್ ಪಾಪ್ಯುಲೇಷನ್ ವಾಸ್ ಲೆಸ್. ಅದನ್ನಂತ ಎಷ್ಟೋ ಬಡವಣೆ ಆಯಿತು, ಅದರಿಂದ ಎಷ್ಟೋ ಊರು ಮನೆಗಳಾಯಿತು. ಅದು ಅವತ್ತು ಮಾಡಿದ ಈಗ ನಾವು ಕಂಪೇರ್ ಮಾಡುವಾಗ ಅದಕ್ಕಾಗಿ ಮತ್ತೆ ನಾವು ಅದಕ್ಕೆ 100 ಚಿಲ್ಲರೆ ಕೋಟಿ ಸ್ಯಾಂಕ್ಷನ್ ಮಾಡಿ ಎಲ್ಲಿಗೆಲ್ಲ ಪೈಪ್ ಇಲ್ಲ ಮತ್ತು ಎಲ್ಲಿಗೆಲ್ಲ ಟ್ಯಾಂಕ್ ಇಲ್ಲ ಅದೆಲ್ಲ ಕೆಲಸಗಳು ಇವತ್ತು ನಾವು ಅದನ್ನು ಸ್ಟಾರ್ಟ್ ಮಾಡಿಸಿದ್ದೇವೆ. ಒಟ್ಟಾರೆಯಾಗಿ ಎಂಟೈರ್ ಕುಡಿಯೋ ನೀರಿನ ಪ್ರಾಜೆಕ್ಟಿಗೆ ಬೇಕಾವೆಲ್ಲ ಅನುದಾನ ಇವತ್ತು ಬಿಡುಗಡೆ ಆಗಿದೆ. ಟ್ರೀಟ್ಮೆಂಟ್ ಆಗಿ ಉಲ್ಲಾಲ ಟ್ಯಾಂಕಿಗೆ ಒಂದು ಬೀಳ್ತಾ ಇದೆ. ಇದರಲ್ಲಿ ಟ್ರಯಲ್ ರೌಂಡಲ್ಲಿ ಎಲ್ಲ ಮನೆಗಳಿಗೆ ಹೋಗ್ತಾ ಇದೆ ಕೆಲವೊಂದು ಕಡೆ, ಮತ್ತು ಕೆಲವೊಂದು ವಿಲೇಜ್ಗಳಿಗೆ ಕೂಡ ಇವತ್ತು ನಮಗೆ ಕೊಡಲಿಕ್ಕೆ ಈಸಿ ಆಗ್ತದೆ. ಅಲ್ಲ ಅದು ಓವರ್ ಟ್ಯಾಂಕ್ ಮತ್ತು ಪೈಪ್ಲೈನ್ ಕನೆಕ್ಷನ್. ಈಗ ಮೇನ್ ಕನೆಕ್ಷನ್ನಿಂದ ಅಲ್ಲಿ ವಾಲ್ ಬಿಟ್ಟಿದ್ದಾರೆ, ಅಲ್ಲಿಂದ ದೇ ಟೇಕ್ ದಿ ವಾಟರ್. ಏನೋ KSRP ಎಲ್ಲ ವಿಲೇಜ್ಗೆ ಒಂದೊಂದು ಮೇನ್ ಪೈಪಿಂದ ಮೇಯ್ನಾಗಿ ಒಂದು ವಾಲ್ ಬಿಟ್ಟಿದ್ದೇವೆ, ಅಲ್ಲಿಂದ ದೇ ಟೇಕ್ ದಿ ಕನೆಕ್ಷನ್ಸ್. ಹಾಗೆ ನಾವು ಎಲ್ಲ ಯೂನಿವರ್ಸಿಟಿಗೆ KSRPಗೆ ಎಲ್ಲರೂ ಕೂಡ ನೀರಿನ ವ್ಯವಸ್ಥೆ ಆಗ್ತದೆ. ಅದರಿಂದಲ್ಲ, ತುಂಬೆ ಡ್ಯಾಮಿಂದ. ಹೌದು. ನಮಗೆ ಒಂದೇ ಏನಂತ ಹೇಳಿದರೆ, ಈಗ ಇದು ತುಂಬೆ ಡ್ಯಾಮ್ ಆದರೆ ಈ ಕಡೆ ತೆಗೋಲ್ಲ, ಇಲ್ಲಿಗೆ ಸಣ್ಣ ಪೈಪ್ ಕನೆಕ್ಷನ್ ಮಾಡಿದರೆ ನಮ್ಗೆ ಇಲ್ಲಿ ಸಪ್ರೇಟ್ ಪಂಪ್ ಲಿಫ್ಟ್ ಇರಿಗೇಷನ್ ಮಾಡಬೇಕಂತಿಲ್ಲ, ಲಿಫ್ಟ್ ಮಾಡಿ ಪಂಪ್ ಗಿಂಪೆಲ್ಲ. ಬರೀ ಇಲ್ಲಿಂದ ಇಲ್ಲಿಗೆ ನಾವು ಒಂದು ಪೈಪ್ ಕನೆಕ್ಷನ್ ಕೊಟ್ಟರೆ, ಇದು ಏನಾದರೂ ಇಲ್ಲಿ ಕಡಿಮೆ ಆದರೆ ಇದನ್ನು ಸ್ವಿಚ್ ಹಾಕಿದರೆ ದೇ ಕ್ಯಾನ್ ಯೂಸ್. ಅದು ನಾವು ಮುಂದಿನ ಪ್ರೊವಿಷನ್ ನಾವು ಇಟ್ಕೊಂಡಿದ್ದೇವೆ ಮೇಲೆಗೆ. ಈಗ ನೀವು ಹೇಳ್ತೀರಿ ಕಟ್ಟಿ, ಹೌದು. ಯಾಕೆಂತ ಹೇಳಿದರೆ ನಮಗೆ ನಾವು ಎಷ್ಟೇ ಡೆವಲಪ್ಮೆಂಟ್ ಮಾಡಿದ್ರು ಕೂಡ
ನಮಗೆ ನಮ್ಮ ಊರಿನ ರೈತರು ಮತ್ತು ಊರಿನ ಪ್ರದೇಶ ನಮಗೆ ಮುಖ್ಯ. ಅವರನ್ನು ಮುಳುಗಡೆ ಮಾಡಿ ಅವರಿಗೆ ತೊಂದರೆ ಮಾಡಿ ನಮಗೆ ಏನಂತ ಡೆವಲಪ್ಮೆಂಟ್ ನಮಗೆ ಅಗತ್ಯ ಇಲ್ಲ. ಅದಕ್ಕಾಗಿ ಬಹುಶಃ ಇವತ್ತು ಲ್ಯಾಂಡ್ ಎಕ್ವಿಷನ್ ನಾವು ಮಾಡಲಿಕ್ಕೆ ಹೋಗುವುದಿಲ್ಲ. ನಾವು ಲ್ಯಾಂಡ್ ಎಕ್ವಿಷನ್ ಮಾಡಬೇಕಾದ್ರೆ ದ್ಯಾಟ್ ವಿಲ್ ಕ್ರಾಸ್ ಮೋರ್ ದೆನ್ 150 crores. ನೀವು ಲ್ಯಾಂಡ್ ಎಕ್ವಿಷನ್ ಮಾಡೋ ಬದಲು ನೀವು 100 ಕೋಟಿ ಖರ್ಚು ಮಾಡಿದರೆ ನಿಮಗೆ ನೇತ್ರಾವತಿ ಬದಿಯಲ್ಲೇ ರಸ್ತೆ ಮಾಡ್ಬೋದು ಮಣ್ಣಾಕಿ. ಆಗ ಲ್ಯಾಂಡು ಪ್ರಯೋಜನ ಆಗ್ತದೆ, ಉಪಯೋಗ ಆಗ್ತದೆ, ಪಬ್ಲಿಕ್ ರಸ್ತೆ ಕೂಡ ಆಗ್ತದೆ, ಟೂರಿಸಮ್ ಕೂಡ ಇಂಪ್ರೂವ್ ಆಗ್ತದೆ, ಊರು ಕೂಡ ಡೆವಲಪ್ ಆಗ್ತದೆ. ನೀರು ಸ್ಟೋರೇಜ್ ಕೆಪಾಸಿಟಿ ಈಗ ಕಂಬೆಯಲ್ಲಿ 7 ಫೀಟ್ ವರೆಗೆ ಮಾತ್ರ ಆಮೇಲೆ ಹರೇಕಳ ಡ್ಯಾಮಲ್ಲೂ ಸ್ಟೋರೇಜ್ ಕೆಪಾಸಿಟಿ ಪೂರ್ತಿ ಬಳಸಲಿಕ್ಕೆ ಆಗ್ತಾ ಇಲ್ಲ. ಇನ್ ಫ್ಯೂಚರ್ ಈಗ ಸಮಸ್ಯೆ. ಅದೇ ಫ್ಯೂಚರ್ಗೆ ನಾವು ಲ್ಯಾಂಡ್ ಎಕ್ವಿಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ನದಿ ಬದಿಯಲ್ಲೇ ರಸ್ತೆ ಮಾಡ್ತೇವೆ. ಮೈ ಪ್ಲ್ಯಾನ್ ನಾನು ಪ್ರಪೋಸಲ್ ಕೊಟ್ಟಿದ್ದೇನೆ. ನೀವು ಲ್ಯಾಂಡ್ ಎಕ್ವಿಷನ್ಗೆ ಲ್ಯಾಂಡ್ನವ್ರಿಗೆ ದುಡ್ಡು ಕೊಡೋ ಬದಲು ನೀವು ನದಿ ಬದಿಯಲ್ಲಿ ಮಣ್ಣಾಕಿ ಹೈಟ್ ಮಾಡಿದರೆ ಇದು ಲ್ಯಾಂಡ್ ಕೂಡ ಪ್ರೊಟೆಕ್ಟ್ ಆಗ್ತದೆ. ಈ ದುಡ್ಡು ನಮಗೆ ರೋಡು ಕೂಡ ಆಗ್ತದೆ, ನಮಗೆ ಆ್ಯಕ್ಸೆಸ್ ಕೂಡ ಟೂರಿಸಮ್ ಆ್ಯಕ್ಸೆಸ್ ಕೂಡ ಆಗ್ತದೆ, ಇಡೀ ಊರೇ ಇಂಪ್ರೂವ್ ಆಗ್ತದಲ್ಲ. ಅದರಿಂದ ಅಲ್ಲ ನಿಮ್ಮ ಅದೇ ಕೆಪಾಸಿಟಿಗೆ ಆಗ ಬ್ಯಾಂಕ್ಗೆ ನೀವು ದೊಡ್ಡ ಹೌದು, ಸೈಡಿಗೆ ಮಣ್ಣು ಹಾಕಿಕೊಂಡು ಹೈಟ್ ಮಾಡಿ ಅದನ್ನೇ ನಾವು ವೈ ಯು ಶುಡ್ ಪೇ ದ ಮನಿ ಟು ಎಕ್ವಿಷನ್. ಈಗ ಎಲ್ಲ ಕಡೆ ಪೈಪ್ ಹಾಕಿ ಮೇಜರ್ ರೋಡ್ಸ್ಗೆ ದೊಡ್ಡ ಪೈಪ್ ಮತ್ತು ಇಂಟೀರಿಯರ್ ರೋಡ್ಸ್ಗೆ ಸಣ್ಣ ಪೈಪ್. ಅದು ರಿಸ್ಟೋರೇಷನ್ ಯಾವುದು? ರಿಸ್ಟೋರೇಷನ್ಗೆ ಅದರಲ್ಲಿ ದುಡ್ಡಿದೆ. ನೋಡಿ ಪ್ರತಿಯೊಂದು ಕೆಲಸ ಇವತ್ತು ಪೈಪ್ಲೈನ್ ಕೆಲಸ ಇರಲಿ, ಕೇಬಲ್ ಕೆಲಸ ಇರಲಿ, ಇನ್ನೊಂದು ಕೆಲಸ ಇರಲಿ, ಟೆಂಡರ್ ಪ್ರೊವಿಷನ್ನಲ್ಲಿ ಕೊಡುವಾಗ ಯಾವುದೆಲ್ಲ ರಸ್ತೆ ಕಟ್ಟಾಗ್ತದೆ ಆ ರಸ್ತೆ ರಿಸ್ಟೋರ್ ಮಾಡಲಿಕ್ಕೆ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತದೆ. ಓನ್ಲಿ ಪ್ರಾಬ್ಲಮ್ ಈಸ್ ಲೋಕಲ್ ಅಥಾರಿಟಿ ಪೀಪಲ್ ಶುಡ್ ಇಂಪ್ಲಿಮೆಂಟ್ ದ್ಯಾಟ್. ಅದು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಅದು ಏನು ಮಾಡ್ತಾರೆ ಅಂತ ಹೇಳಿದರೆ, ಈಗ ಹೊಂಡ ತೆಗೆದು ಪೈಪ್ ಹಾಕಿ ನಾವು ಆಗಲೇ ಕಾಂಕ್ರೀಟ್ ಹಾಕಿ ಬಿಟ್ಟರೆ ಅದು ನಿಲ್ಲುವುದಿಲ್ಲ. ಬಸ್ ಹೋಗುವಾಗ ಅದು ಒಳಗೆ ಹೋಗ್ತದೆ ಎಲ್ಲವೂ ಕೂಡ. ಸ್ವಲ್ಪ ಮಣ್ಣು ಹಾಕಿ ಸೆಟ್ ಆಗಬೇಕು. ಒಮ್ಮೆ ಎಲ್ಲ ಕೆಲಸ ಮುಗಿದ ನಂತರ ಈಗ ಒಂದು ಸ್ಟ್ರೆಚ್ ಆಗಿ ಬಿಡ್ತದೆ. ಬಟ್ ದೇರ್ ಆರ್ ಲಾಟ್ ಆಫ್ ಅದರ್ ವರ್ಕ್. ಒಂದು ಏರಿಯಾದ ಎಲ್ಲ ವರ್ಕ್ ಆದ ತಕ್ಷಣ ರಿಜಿಸ್ಟ್ರೇಷನ್ ವರ್ಕ್ ವಿಲ್ ಸ್ಟಾಪ್. ಆಗ ಅದಕ್ಕೂ ದುಡ್ಡು ಇದೆ, ಅದು ಮಾಡಲೇಬೇಕು. ಮಾಡದಿದ್ದರೆ ದಿ ಲೋಕಲ್ ಅಥಾರಿಗೆ ನಮಗೆ ನಾವೆಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಗ್ರಾಮ ಪಂಚಾಯತ್ ಇದೆ, ಲೋಕಲ್ ಬಾಡಿ ಇದೆ, ಇಟ್ಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಅವ್ರು ಕೇಳಬೇಕಲ್ಲ, ಅವ್ರಿಗೆ MOU ತಗೊಳ್ಬೇಕು. ಒಂದು ಗೈಡ್ಲೈನ್ಸ್, ಒಂದು ಗ್ರಾಮದಲ್ಲಿ ಕೆಲಸ ಮಾಡುವಾಗ ಏನು ಇದಿದೆ ಅಂಡರ್ಸ್ಟ್ಯಾಂಡ್ ಕಾಪಿ ದೇ ಶುಡ್ ಇಂಪ್ಲಿಮೆಂಟ್ ದಿ ವರ್ಕ್. ಅಲ್ಲಿ ಆಫೀಸ್ ನಾನು ನೀವು ಹೇಳಿದ್ದು, ನಾನೇ 2 ಸಲ ಮೊನ್ನೆ ಹೋಗುವಾಗ ಮಣ್ಣು ತೆಗೆದು ಹೀಗೆ ಹಾಕಿಬಿಟ್ಟಿದ್ರು. ಮತ್ತು ನಾನು ಚೀಫ್ ಹೌಸ್ಕೊಂಡು ನಾನು ಜೋರು ಮಾಡಿ ನಿನ್ನ ಡ್ಯೂಟಿ ನಾನು ಮಾಡ್ತಿದ್ದೇನೆ, ನೀವು ನೋಡಬೇಕು ಕೆಲಸ ಆಗುವಾಗ. ಅದನ್ನು ಲೆವೆಲ್ ಮಾಡಿ ಅಟ್ಲೀಸ್ಟ್ ಅವ್ರು ಜಲ್ಲಿ ಹಾಕಿದ್ರೆ ಲೆವೆಲ್ ಮಾಡಿ ಕೊಡಬೇಕು. ರಿಸ್ಟೋರೇಷನ್ ದೇ ಕ್ಯಾನ್ ಡೂ, ಬಟ್ ಮನಿ ಇಸ್ ದೇರ್ ಆಲ್ರೆಡಿ. ಇದಕ್ಕೆ ಎಷ್ಟು 15-20 ಕೋಟಿ ಹಣ ಬರೀ ರಿಸ್ಟೋರೇಷನ್ಗಿದೆ. ಯಾವ್ದು ಈ ಓವರ್ ಪ್ರಾಜೆಕ್ಟಿಗೆ ಮತ್ತೆ ಮೊನ್ನೆ ತೆಲಂಗಾಣ ಕಂಬಳಕ್ಕೆ CM ಬಂದಿದ್ದಾಗ ಒಂದು ಮಾತು ಸ್ಪೀಕರ್ ಇಷ್ಟ ಆಗಿಲ್ಲ ಮತ್ತು ಹಾಗೆ ಈಗ ಬಜೆಟ್ ಆದ ನಂತರ ಸಚಿವ ಸಂಪುಟ ಪುನಾರಚನೆ ಆಗುವಂಥ ಸಾಧ್ಯತೆ ಮಾತು ಕೇಳಿ ಬರ್ತಾ ಉಂಟು. ಮತ್ತೆ ಚೇಂಜ್ ಮಾಡೋದು ನಾನು ಚೇಂಜ್ ಮಾಡೋ ಪ್ಲಾನಲ್ಲಿ ನೀವೆಲ್ಲ ಸೇರಿದ್ದೀರಾ ಈಗ? ಅದಲ್ಲ, ನೀವು ಇಂಗಿತ ವ್ಯಕ್ತಪಡಿಸಿದ್ದೀರಾ? ಯಾವುದು ಬೇಡ ಸಾಕು, ಸ್ಪೀಕರ್ ಸಾಕು ನೋಡಿ, ಅಂಥ ಯಾವುದೇ ಸಬ್ಜೆಕ್ಟ್ ಎಲ್ಲಿ ಕೂಡ ಚರ್ಚೆ ಆಗಲಿಲ್ಲ. ವಿಚಾರ ನೋಡಿ, ನಾನೀಗ ಗೌರ್ಮೆಂಟಲ್ಲಿ ಇಲ್ಲ, ಐ ಆಮ್ ದಿ ಸ್ಪೀಕರ್. ನನಗೆ ಅಲ್ಲಿ ಏನು ನಡೀತದೆ ಅಂತೇಳಿ ನನಗೆ ಸಬ್ಜೆಕ್ಟೇ ಗೊತ್ತಿಲ್ಲ. ನಾನೀಗ ನಿಮ್ಮಂದಲೇ ಎಲ್ಲ ನೀವೆಲ್ಲ ಹೋಗಲೇ ನನಗೆ ಗೊತ್ತಾಗೋದು ಈ ವಿಚಾರವೆಲ್ಲ ಕೂಡ. ಆದ್ರೂ ನೀವು ವೇದಿಕೆಯಲ್ಲಿ ನಿಮಗೆ ನಿಮ್ದು ಒಂದು ಇರತ್ತಲ್ಲ, ನಿಮ್ದು ಒಂದು ಬೈಕ್ ಇರತ್ತೆ. ನೋಡಿ, ನಮ್ಮದೇನಂತ ಹೇಳಿದರೆ, ದೇವರು ನಮ್ಮನ್ನು ಯಾವ್ಯಾವ ಪೋಸ್ಟಲ್ಲಿ ಕೂತ್ಕೊಳಿಸಿದ್ದಾರೆ ಅಲ್ಲಿ ಸಂತೋಷಪಟ್ಟು ಅಲ್ಲಿ ನಾವು ಕೆಲಸ ಮಾಡೋದು ಇದ್ದಂಥ ದಿವಸ. ನಾಳೆ ಯಾವುದೇ ಪೋಸ್ಟೇ ಕೊಡಲಿಲ್ಲ ಅಲ್ಲಿ ಕೂಡ ಸಂತೋಷ ಪಡೋದು. ನಾಳೆ ನಾವು ರೆಪ್ರೆಸೆಂಟೇಟಿವ್ ಅಲ್ಲ, ನಾವು ರಿಟೈರ್ಡ್ ಆಗಿ ನಾವು ಖುಷಿ ಪಡೋದು. ನಾವು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಟೆನ್ಷನ್ ಮಾಡಿದರೆ ನಾವು ಯಾಕೆ ಪೋಸ್ಟಲ್ಲಿ ಕೂತ್ಕೊಳ್ಬೇಕು? ಸೊ ನಮಗೆ ಅದು ಅಧಿಕಾರ ಉಂಟಾ ಅಧಿಕಾರ ಇಲ್ವಾ ಅದು ನನಗೆ ಇಂಪಾರ್ಟೆಂಟ್ ಅಲ್ಲ. ನನಗೆ ಮನಸಮಾಧಾನ ಬೇಕು ಅಷ್ಟೇ. ಅದಕ್ಕೆ ನಾನು ನನಗೆ ಮನಸಮಾಧಾನದ ಖುಷಿ ಕೊಡುವಂತಹ ಒಂದು ಹುದ್ದೆಯನ್ನೇ ದೇವರು ಕೊಡಲಿ ಅಂತ ಯಾವಾಗಲೂ ನಾನು ಕೇಳುವಂಥದ್ದು. ನನ್ನನ್ನು ಸ್ಕೂಲಲ್ಲಿ ಮಾಸ್ಟರ್ ಹೇಳ್ತಿದ್ರು, ಇವನನ್ನು ನರಕದಲ್ಲಿ ಹಾಕಿದ್ರು ಕೂಡ ಇವನು ಖುಷಿಯಲ್ಲಿ ಇರ್ತಾನೆ ಅಂತ ಹೇಳ್ತಿದ್ರು. ಅಲ್ಲಲ್ಲ, ನಾನು ಹೇಳಿದೆ ಅಲ್ಲ, ನಾನು ಸಣ್ಣ ಪೋಸ್ಟ್ ಇರಲಿ, ದೊಡ್ಡ ಪೋಸ್ಟಿಗಿರಲಿ, ಇನ್ನು ಪೋಸ್ಟ್ ಇಲ್ಲದಿರಲಿ, ಇನ್ನು ರಾಜ್ಯಕ್ಕಿಂತ ನಿವೃತ್ತಿಯಾಗಿ ನಾನು ದೂರ ಇರಲಿ,
ನಾನು ಹೀಗೆ ಇರ್ತೇನೆ, ಖುಷಿಯಿಂದಲೇ ಇರ್ತೇನೆ. ಹಾಂ, ಸಮಾಧಾನದ ಇರಬೇಕು. ಅಲ್ಲದೆ ಯಾಕೆ ನಾವು ಸುಮ್ಮನೆ ಈ ಟೆನ್ಷನ್ ಮಾಡಿ ಯಾಕೆ ಜೀವನ ಮಾಡಬೇಕು? ತಲೆ ಕೆಟ್ಟಿದೆ ನಮಗೆ. ಎಲ್ಲಿದೆ ಅಲ್ಲಿ ಖುಷಿ ಆರಾಮದಲ್ಲಿರಿ, ಏನಾಗೋದಿಲ್ಲ. ಇದೆಲ್ಲ ಪರ್ಮನೆಂಟ್. ಇವತ್ತು ಬರ್ತೇನೆ, ಅಲ್ಲೆಲ್ಲ ಹೋಗ್ತದೆ. ನೀವೇ ಇಂಗಿತ ವ್ಯಕ್ತಪಡಿಸಿಲ್ಲ ಹೈಕಮಾಂಡ್ ಮುಂದೆ? ನಾವು ಐ ಆಮ್ ದ ಸ್ಪೀಕರ್, ನನಗೆ ನಾನೇ ಕಮಾಂಡ್ ಈಗ. ಹ್ಞೂ, ಅದರ್ ಕಮಾಂಡ್. ಸರ್, ಇದು RBSK ಅಂತ ಒಂದು ಸ್ಕೀಮ್ ಇದೆ, ಹಾ. ರಾಷ್ಟ್ರೀಯ ಬಾಲ್ಯ ಸ್ವಾಸ್ಥ್ಯ. ಅದರಲ್ಲಿ ಒಂದು 800 ರೂಪಾಯಿಯನ್ನು ತಗೊಂಡಿದ್ರು. ಹೌದು. ಈಗ ಸರ್ಕಾರ ಹೇಳ್ತಾ ಇದೆ ಅವರನ್ನೆಲ್ಲರ ಕೈ ಬಿಟ್ಟು MBBS ಅನ್ನು ತಗೊಳ್ತಾ ಇದ್ದೇವೆ. ಹೌದು. ಈಗ 830 ಮಂದಿಗೆ ಉದ್ಯೋಗ ಹೋಗ್ತದೆ ಅಂತ ಭಯದಲ್ಲಿದ್ದಾರೆ. ನೋಡಿ, ಎವ್ರಿ ಒನ್ ಶುಡ್ ಅಂಡರ್ಸ್ಟ್ಯಾಂಡ್, RBSK ನಾನು ತಂದಂಥ ಸ್ಕೀಮ್ ಹೌದು, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಸ್ವಾಸ್ಥ್ಯ ಒಂದು. ಅದಕ್ಕೆ ಸ್ಕೂಲ್ ಆ ಒಂದು, ಮತ್ತು ಅದಕ್ಕೆ ಆ ಒಂದು ಎಲ್ಲ ತಾಲೂಕಿಗೆ, ದೊಡ್ಡ ತಾಲೂಕಿಗೆ 3 ಟೀಮ್, ಮೀಡಿಯಮ್ದ 2 ಟೀಮ್, 1 ಟೀಮ್. ಆ ಜವಾಬ್ದಾರಿ ಏನು? ಅವರು ಎಲ್ಲ ಶಾಲೆಗಳಿಗೆ ಹೋಗಿ ಪ್ರತಿ ವರ್ಷ ಪ್ರತಿಯೊಂದು ಶಾಲಾ ಮಕ್ಕಳನ್ನ ಅವರು ಟೆಸ್ಟ್ ಮಾಡಬೇಕು. ಅವು ಇಸ್ ಹೆಲ್ತ್ ಇಂಡಿಕೇಟರ್ಸ್ ಅಂತೇಳಿ ಟೆಸ್ಟ್ ಮಾಡಿ ಅವರ ಬುಕ್ ಇಟ್ಕೊಳ್ಬೇಕು. ಏನಾದ್ರು ಆ ಮಕ್ಕಳಿಗೆ ಏನಾದರೂ ಕಾಯಿಲೆಗಳಿದೆ ಅಂತ ಗೊತ್ತಾದರೆ ಆ ತಂದೆ ತಾಯಿಯೊಂದಿಗೆ ಮಾಹಿತಿ ಕೊಟ್ಟು ಏನಾದರೂ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾದರೆ ಫ್ರೀ ಟ್ರೀಟ್ಮೆಂಟ್ ಮಾಡಿಸಬೇಕು. ಇದಿಲ್ಲಿ ಒಂದು ವಿಚಾರ. ಆವಾಗ ನಮ್ಮಲ್ಲಿ MBBS ಡಾಕ್ಟ್ರನ್ನ ಕೊರತೆ ಇತ್ತು, ಬಿಕಾಸ್ ದ ಕಾಲೇಜ್ ವಾಸ್ ಲೆಸ್. ಆವಾಗ ನಾವು ಡಾಕ್ಟ್ರುಗಳ ಕೊರತೆ ಇದ್ದ ಕಾರಣ ಆವಾಗ ಈ ಆಯುರ್ವೇದಿಕ್ ಡಾಕ್ಟರ್ ನಾವು ಅಲ್ಲಿಗೆ ತಗೊಂಡಿದ್ದೇವೆ.